ಈ ಮೋಹನಂಗೆ ದೇವತೆಯ ಎನ್ನ ಬೆರಡಿಯ ಮನೆಗೆ ಕಳಿಸೆ ಎನ್ನ ಕಾಮ ಬಾಧೆಯನ್ನು ತೀರಿಸ ಅಕ್ಕ ಇದು ನಿನಗೆ ಅವಲಕ್ಕ ತಮ್ಮಯ್ಯ ಹಾಗಾದ್ರೆ ನೀನು ಇಲ್ಲಿಗೆ ಏತಕ್ಕಾಗಿ ಬಂದಿರುವೆ? ನಿನ್ನ ಪಾದ ದರ್ಶನಕ್ಕಾಗಿ ಬಂದಿರುತ್ತಯ್ಯ. ನನ್ನ ದರ್ಶನವಾಯಿತಲ್ಲವೇ? ನಿನ್ನ ಪಾದ ದರ್ಶನವನ್ನು ಆಯ್ತು. ಇಲ್ಲಿ ನಿನಗೆ ಇನ್ನೇನು ಕೆಲಸ? ಅಕ್ಕಯ್ಯ ನಿನ್ನ ಪಾದ ದರ್ಶನ ಆಯ್ತು. ಎನ್ನ ಮನಸ್ಸು ಇವರ ಮೇಲೆ ಬಿಟ್ಟಿರತ್ತಯ್ಯ. ಆದ್ರೆ ಅದು ಯಾಕೆ ತಪ್ಪು ಯೋಚನೆ ಅಕ್ಕಯ್ಯ? ಕೀಚಕನೇ ಆಹೇ ಸುಧಿಷ್ಠಿರೇ ಬಂದು ನೀ ಬಹು ಸಮಯ ನನ್ನ ಪಾದ ದರ್ಶನಕ್ಕೆಂದು ಬಂದ ನಿನಗೆ ಪಾದ ದರ್ಶನವಾಯ್ತಲ್ಲವೇ? ಇನ್ನು ನಿನ್ನ ರಥವು ಸಿದ್ಧವಾಗಿರುವುದು. ತಮ್ಮಯ್ಯ ಸುಮ್ಮನೆ ಮರು ಮಾತಾಡದೆ ಗರುಡಿ ಮನೆಗೆ ತೆರಳು ಕೀಚಕಾಗ್ನಿ ಧೀಮಣಿ. ಅರ್ಥವಾಯಿತೆ? ನಮ್ಮ ಮನೆಯ ದಾಸಿಯನ್ನು ಬಯಸಬೇಡ, ಅವಳು ಗಂಧರ್ವ ಪ್ರಿಯಂತ್ರಿ ಎಂದು ಹೇಳ್ತಿರುವೆನು. ತಮ್ಮಯ್ಯ ಹಂಗಾದ್ರೆ ಅಗ್ರಜಳ ಮಾತಿಗೆ ನಿನಗೆ ಬೆಲೆ ಇಲ್ಲವೇ? ನಿನಗೆ ತಮ್ಮನ ಮಾತಿಗೆ ಬೆಲೆ ಇಲ್ಲವೇ ಅಕ್ಕಯ್ಯ? ತಮ್ಮಯ್ಯ ನೀನು ಇಷ್ಟಪಟ್ಟಿರೋಳು ಎಂಥವಳೆಂದು ನಿನಗೆ ಗೊತ್ತೇ? ಅದು ಎಂಥವ ಅಕ್ಕಯ್ಯ? ನಮ್ಮ ಮನೆಯ ದಾಸಿ ಅವಳು. ಅವಳನ್ನು ವಶ ಮಾಡಿಕೊಡಕ್ಕಯ್ಯ. ತಮ್ಮಯ್ಯ ನೀನು ಮನಸ್ಸು ಮಾಡಿದ್ರೆ ಅವಳಿಗಿಂತ ಸುಂದರ ಸ್ತ್ರೀಯರು ನಿನಗೆ ಬೇಕಾದ ಶ್ರೀ ರಕ್ತ ಅವಳ ಮಾತ್ರ ನನ್ನ ಬಯಸಿಕೊಡಕ್ಕಯ್ಯ. ಕೀಚಕನೇ ಕೇಳು.
ಸಂತೋಷದಿಂದ ಕೇಳು. ಆ ಅಪರೂಪವಾದ ರಕ್ತವು ನಿನ್ನ ನೆರವುದು ಸತ್ತಮ ತಲೆ ಮಾಡಿಕೊಳ್ಳಬೇಕಂತ ಹೇಳಿಕೊಳ್ಳಬೇಡ. ಅವರೊಂದೆಯ ತಮ್ಮಯ್ಯ ನಾನು ನೋಡಿಕೊಳ್ಳಿದರೆ ಈ ಗಾತ್ರದ ಮಣ್ಣಿಗೆ ಅಂತ ಕರಣ ಇಟ್ಟು ಸಂತೋಷಪಟ್ಟು ಆ ಕರಣ ಮಣ್ಣಿನಿಂದ ಹೊಸ ಮಾಡಬೇಕೆಂದು ಹೇಳಿಕೊಳ್ಳುವುದನ್ನ ಸೂಚಿಸಿದ್ದಾನೆ. ಅವಳು ಯಾರನ್ನು ನಂಬಿ ಬಂದಿರೋ ಗೊತ್ತೇ? ಯಾರನ್ನು ನಂಬಿ ಬಂದರು? ನನ್ನ ನಂಬಿ ಬಂದ ಅವಳು ನನ್ನನ್ನೇ ನಂಬಿ ನನ್ನ ಅರಮಂದಿರಕ್ಕೆ ಬಂದಿರುವಳು. ಸದಾ ನನ್ನ ಸೇವೆಯನ್ನು ಮಾಡುತ್ತಾ ನನ್ನ ಯೋಗಕ್ಷೇಮ ವಿಚಾರಿಸುತ್ತಿರುವಳು. ತಮ್ಮಯ್ಯ, ಗಂಧರ್ವ ಪುರೇಂದ್ರಿಯಾದ ಆಕೆ ನೊಂದು ಬೆಂದು ನನ್ನ ಆಸ್ಥಾನಕ್ಕೆ ಬಂದಿರುವಾಗ ಅವಳನ್ನು ನಾನು ನನಗೆ ವಶ ಮಾಡಿಕೊಡಲು ಸರಿಯಲ್ಲ. ತಮ್ಮಯ್ಯ, ಸುಮ್ಮನೆ ಎನ್ನ ಮಾತನ್ನ ಕೇಳಿ ಅವಳ ಮೇಲಿರುವ ಆಸೆಯನ್ನು ಬಿಟ್ಟು ಬಿಡು. ತಮ್ಮನೇ, ವೀರಾದಿ ವೀರನೇ. ಆ ಎಡಬರ ಪಾದನು ನಾನು ಎಷ್ಟು ಪಡೆಯಿಂದ ಬೇಡಿಕೊಂಡರಿಂದ ಒಟ್ಟಿದ್ದೇನೆ ಮಾಡದವರ ಈ ಕೋಟಿ ನೀವು ಕೈ ಮುಗಿದು ಬೇಡಿಕೊಳ್ಳುವಿರ ಏಕಾತ್ತರ ಮಟ್ಟ ಸ್ತ್ರೀಯರನ್ನು ಕಳಿಸಿಕೊಂಡಪ್ಪ ಅಕ್ಕ ಕಳಿಸಿದ ಎಲ್ಲ ಪಕ್ಕ ಅಕ್ಕಯ್ಯ ಕೀಚಕನೇ, ಅನುಜನೇ, ತಮ್ಮನೇ, ಅಕ್ಕಯ್ಯ, ಎಷ್ಟು ಹೇಳಿದರೆ ಇವಳನ್ನೇ ಬೇಕು ಎಂದು ಕೇಳುವೆ. ಅಕ್ಕಯ್ಯ, ಯಾವ ಸ್ತ್ರೀಯ ರಕ್ತ ಇಲ್ಲ
ಅನ್ನೋದು ಇವಳ ಹತ್ರ ಏನಿರುವುದು? ಅವಳ ಮೇಲೆ ಏನಿಗೆ ಮನಸ್ಸಾಗಿರ್ಬೇಕಲ್ಲ, ಅಂತದ್ದೇನು ಕಂಡಿರುವೆ? ಅವಳ ಅವಳ ಸೌಂದರ್ಯವನ್ನು ಹೊಸವಾಗಿರ್ಬೇಕಲ್ಲ. ಕೀಚಕ ಗಣಿ ಸೃಷ್ಟಿದೇವೆ, ಬೇರೆ ಯಾವನ್ನಾದರೂ ಬಯಸು, ತಕ್ಷಣವೇ ತಂದು ನಾನು ನಿನಗೆ ವಶ ಮಾಡಿಕೊಡುವೆನು. ಆಗ ಅವರು ಯಾರು ಬೇಕಿಲ್ಲ ಸುಮ್ಮನೆ ಹೆಚ್ಚಿಗೆ ಮರು ಮಾತಾಡದೆ ಇವಳ ಮೇಲಿರುವ ಆಸೆಯನ್ನು ಬಿಟ್ಟು ಬಿಡು ಕೀಚಕಾಗ್ರಣಿ ಭೀಮಣಿ. ಆಹೋ ಅಕ್ಕಯ್ಯ, ಆ ಗಂಧರ್ವನ ಶಕ್ತಿಯಿಂದ ಒಂದು ಸಾರಿ ನನ್ನ ಮುಂದೆ ಹೇಳಬೇಡ. ಆ ಎದಬಡಿ ನಾಗರ ಕೆಟ್ಟ ಕಾರ್ಯವೇನು? ಆಹೋ ಅಕ್ಕಯ್ಯ, ಇಂದಿನ ದಿನ ಪಾಲಕರು ಬರಲೇ ಅವರ ಸೆದೆ ಪಡೆದು ಬೋಧು ಬಂದು ಗಗನಕ್ಕೆ ಒಗೆದಿದ್ದರೆ ದಿಕ್ಪಾಲಕರನ್ನು ಸದೆ ಬಡಿಯಲೆಂದು ಹೇಳಿದೆಯಲ್ಲ, ಹೌದಕ್ಕಯ್ಯ. ದಿಕ್ಪಾಲಕರನ್ನು ಸದೆ ಬಡಿಯಲೆಂದು ಮುಂದೆ ಬಂದಾಗ ಆ ಬ್ರಹ್ಮನೇನಾದ್ರೂ ಅಡ್ಡ ಬಂದರೆ ಅವನ ಸಿರಹೊತ್ತ ಕಿತ್ತಿ ಶಾಂತ ಮನೆ ಬ್ರಹ್ಮನನ್ನು ಕಡಿಮೆನೆಂದು ಆ ಶ್ರೀಹರಿಯಾದ ವಿಷ್ಣುವೇನಾದ್ರೂ ಅಡ್ಡ ಬಂದರೆ ಅಹೋಕಯ್ಯ, ಬ್ರಹ್ಮನ ಕಡೆಯಿಂದ ನಾರಾಜನ ಬಂದರೆ ಅವನ ಚಕ್ರತನನ್ನು ಅಪವರಿಸಿ ಹಕ್ಕೆಲಗಳನ್ನು ಸೊಡಿಸಿ ವಿಷ್ಣುವನ್ನು ತಡೆಯುವುದೆಂದು ಬೂದಿ ಬಡಕನಾದ ಪರಶುವನೇನಾದ್ರೂ ಅಡ್ಡ ಬಂದರೆ ತಕ್ಕ ಬುದ್ಧಿ ಬಡಕನೇನಾದ್ರೂ ಬಂದರೆ ಅವನ ರಾಜ್ಯ ಚಾತ್ರಿಗೆ ಬೆಂಕಿ ಹೆಚ್ಚಿ ಕರಗಿಸಿ ರಸ ಮಾಡಿ ಎಷ್ಟು ತಿಳಿಸಿ ಹೇಳಿದರೂ ಹಠ ಮಾಡ್ತಿರ್ತೀಯಲ್ಲ. ಅವನಕ್ಕಯ್ಯ, ಆ ಎದಬರಿಂದ ಮಾಡೋನಕ್ಕಯ್ಯ, ಕಾಂಚನಗಿರಿ ಎಂದಿನಿಂದ ಮಠ ಹುಟ್ಟಿದ ನಾನು ನಿಲ್ಲಕ್ಕೆ ಚಿಂತೆಯ ಸತ್ಯ. ಆ ಚಿಂತೆಯನ್ನು ಬಿಡು, ಸಂತೋಷದಿಂದ ಆ ಕರಿದು ಮನೆಯಲ್ಲಿ ಅರಮನೆಗೆ ಕಳಿಸಿಬಿಡಮ್ಮ ಅಕ್ಕ. ಆಹೋ ಅಗ್ರಜ, ಆಹೋ ಅಕ್ಕಯ್ಯ, ಆಹೋ ಅಗ್ರಜ, ನೀನು ಎಂತ ಬಿಟ್ಟಿಯಲ್ಲಕ್ಕಯ್ಯ. ಆಹೋ ಅಗ್ರಜ, ಅವಳ ಮೇಲೆ ನಿಮಗೆ ಮನಸ್ಸಾಗಿರ್ಬೇಕಯ್ಯ. ಆಹೋ ಅಗ್ರಜ, ನನ್ನಿಂದ ಅವಳನ್ನು ವಶ ಮಾಡಿ ಕೊಡಲು ಸಾಧ್ಯವಿಲ್ಲ. ದುಷ್ಟ ಪರಮ ಪಾಪಿಷ್ಟ. ಆಹೋ ಅಕ್ಕ ಸುಧಿಷ್ಠನೇ, ಬ್ರಹ್ಮನ ತನ್ನ ಮಂಡಲಗಳ ಪಾರ್ಕರನ್ನು ಅಂದಿಟ್ಟುಕೊಂಡನು ಮತ್ತು ಸಾಕ್ಷಾತ್ ಪರಮೇಶ್ವರ ಗಂಗೆಯನ್ನು ತಂದ ತನ್ನ ಜಗವನ್ನು ಇಟ್ಟುಕೊಂಡನಕ್ಕಯ್ಯ. ಭಕ್ತ ವತ್ಸಲನ್ನು ಕಂಡು ಶ್ರೀಕೃಷ್ಣ ಲಕ್ಷ್ಮಿಯನ್ನು ತಂದು ತನ್ನ ವತ್ಸ ಸ್ಥಳದಲ್ಲಿಟ್ಟುಕೊಂಡನು. ಆಹೋಕಯ್ಯ, ಅಂತ ತ್ರಿಮೂರ್ತಿ ಪರಿಮಾಣದ ನಮ್ಮಂತರ ಪಾದದ ಮಾತ್ರ ಈ ಲೋಕದಲ್ಲಿ ಒಂದು ಹೆಣ್ಣು ಮಣ್ಣು ಪೂಕಕ್ಕೆ ಬಂದ ಫಲವನ್ನು ಕಣ್ಣಿನಲ್ಲಿ ನೋಡಿ ಬಂಧಿಸಲಾರೆ. ಏನಾದರೂ ಪ್ರಯತ್ನ ಪೂರ್ವಕದಿಂದ ಆ ಸ್ತ್ರೀಯರನ್ನು ಕಳಿಸಿಕೊಡಮ್ಮ ಅಕ್ಕ, ಕಳಿಸಿದರೆ ಎನ್ನ ಪಕ್ಕ. ಎಲ್ಲೋ ದುರ್ಮಾರ್ಗನೇ, ಅವಳನ್ನು ಮಾತು ಮಾತಿಗೆ ವಶ ಮಾಡಿಕೊಡು ಎನ್ನುವಿಯಲ್ಲ, ಅದು ನನ್ನಿಂದ ಸಾಧ್ಯವಿಲ್ಲ. ನನ್ನನ್ನೇ ನಂಬಿ ಬಂದಿರುವ ಈ ಹೆಣ್ಣಿಗೆ ಮೋಸ ಮಾಡಲು ಎಂದು ಮನಸ್ಸು ನಾನು ನಿನಗೆ ವಶ ಮಾಡಿಕೊಡಲಾರ. ದುಷ್ಟ ದುಷ್ಟ ದುಷ್ಟ, ನಾನು ಬಿಡಲಾರನ ಅಕ್ಕ 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 ವಶ ಮಾಡಿಕೊಡಲಾರ ಬಂಡ. ಹೆಚ್ಚಿಗೆ ಮಾತನಾಡಿದರೆ ಆರಿಸುವನು ನೀನು ರುಂಡ. ಅಕ್ಕ ಸುಧಿಷ್ಠಿದೇವೆ, ನಿನಗೆ ಅದಕ್ಕೆ ಈ ಸಿಟ್ಟ ದುರುಳ ದುಷ್ಟ ನಾನು ನಿನ್ನ ಒಟ್ಟ ಹುಟ್ಟಿದೆ. ನನ್ನ ಮಾನ ಅಭಿಮಾನ ಆದರೆ ಒಳ್ಳೆಯದು ಗೋಳಿ ಬೋಧಿಗೆ ಸಾರತೆ ಓದಿದೆಯ ನಮ್ಮ ಮಕ್ಕಳ ಮಾಡಿದ ರೀತಿ
ಕೆಲಸ ಅಂತ ನನ್ನ ತೋಡ ಅನ್ಬಾರ್ದಲ್ಲ. ಯಾರೋ ಒಬ್ಬ ಬೇವರಿಸಂತೆ ಕಟ ಮಾಡಿ ದುಡುಕಿದರು ಇಂಥ ಮಾತು ನಡೆಯಬಹುದು. ಹೌದು ದೇವ. ಸಾರಥಿ ಶುಭದೇ, ಈ ಮಾತು ನೀನು ಒಪ್ಪಿದೆಯಾ? ನಾನು ಎಂದಿಗೂ ಒಪ್ಪೋದಿಲ್ಲಪ್ಪ ಈ ಮಾತು. ಆರೋಗ್ಯ ಈಗ ನಾನು ನಿನಗೆ ಇಲ್ಲದ ಅವಮಾನವನ್ನ ಆದ ಮೇಲೆ ಈ ಪ್ರಾಣದಾಸಿ ಜ್ಞಾಪಕ್ಕೆ ಈ ಕಟ್ಟಿದ ಬಿಂದಿಯನ್ನ ಚೆಲ್ಲೊಂದು ನಿನ್ನ ಚರಣ ಸಂಜೆಯನ್ನು ಕಟ್ಟಿಕೊಂಡು ನಿನಗೆ ಅಪಕೀರ್ತಿ ತರುವನು. ಅವಶ್ಯ ಈ ಸುದಿಷ್ಟ ದೇವಿಯ ಮಾತ ಸಂಜೆ ನಿನ್ನ ಪ್ರಾಣವನ್ನು ತ್ಯಾಗ ಮಾಡಿಕೊಳ್ಳುವನು. ನೋಡೋಣ ಬೆಸ್ಟ್ ಕೆಲಸ ಅಲ್ಲ. ಆದ್ರೆ ನನ್ನ ಪ್ರಾಣ ಕಳೆದುಕೊಳ್ಳಬೇಕಯ್ಯ. ಅವನಾದ್ರೆ ನನಗೆ ಅವನ ವಸಿ ಮಾಡಿಕೊಡತ್ತಯ್ಯ. ನೆತ್ತಿಗೆ ಏರೋದಕ್ಕಯ್ಯ, ನೆತ್ತಿಗೆ ಏರೋದಕ್ಕೆ ಆಳವಾದ ಸಿಂಟಲ್ಲ ಅವರನ್ನು ಮಾತ್ರ ಬಿಡಬೇಕಯ್ಯ. ಆಮೇಲೆ ನೀನು ಇರಬೇಕಲ್ಲ ಕೆಲಸ ಮಾಡಿಕೊಡಕ. ಆ ಕುಲ್ಲಕಂದರಲ್ಲಿ ಬರೋದಂತ ಅಗ್ರಜ ಅವರ ಪ್ರಾಣವನ್ನು ತೆಗೆದುಕೊಳ್ಳ ನಾನು ಅವರ ಕೂಡ ಸಂತೋಷದಿಂದ ಅಗ್ರಜ ಅವರ ವಸತಿ ಮಾಡಿಕೊಡ್ಬೇಕಂತ ಬಂದುಕೊಳ್ಳಬೇಕ. ನನ್ನ ಪ್ರಾಣವನ್ನು ತ್ಯಾಗ ಮಾಡಿಕೊಳ್ಳೋಣ ಅಗ್ರಜ. ಅಕ್ಕಯ್ಯ ಅವರ ವಸ ಮಾಡಿಕೊಟ್ಟು ಇರ್ತೇನೆ. ನನಗೆ ಅವರ ವಸ ಮಾಡಿಕೊಡ ಅಗ್ರಜ. ಅವರ ವಸ ಮಾಡಿಕೊಟ್ಟು ಆ ಪ್ರಜೆ ಹೌದಕ್ಕಯ್ಯ. ಮತ್ತೆ ಅವರನ್ನು ನನಗೆ ಕಳಿಸಿಕೊಡಕ್ಕಯ್ಯ. ಹೌದಾ ಪ್ರಜೆ ಕಳಿಸಿಕೊಂಡು ಬರದೆ ಮಾತಾಡ್ಕೊಡಕ್ಕಯ್ಯ. ಅಹೋ ಅನುಜ, ಕೇವಲ ಯಕಶ್ಚಿತ್ತವನ್ನು ಹೆಣ್ಣಿಗೋಸ್ಕರ ಪ್ರಾಣ ಕಳೆದುಕೊಳ್ಳುವೆನೋ ಅವರನ್ನು ಕಳಿಸಿಕೊಂಡು ಪ್ರಾಣವನ್ನು ಕಳೆದುಕೊಳ್ಳೋಣ ಪ್ರಜೆ. ಅನುಜ, ಹೇಳುವೆನು ಕೇಳು. ಚೆನ್ನಾಗಿರಕ್ಕಯ್ಯ. ಅನುಜ ಯಕಶ್ಚಿತ್ತವನ್ನು ಹೆಣ್ಣಿಗೋಸ್ಕರ ಪ್ರಾಣ ತ್ಯಾಗ ಮಾಡಿಕೊಳ್ಳುವುದು ನನಗೆ ಒಪ್ಪಲು ಸಾಧ್ಯವಿಲ್ಲ. ತಮ್ಮಯ್ಯ, ನೀನು ಸುಖ ಸಂತೋಷವಾಗಿರಬೇಕೆಂಬುದೇ ನನ್ನ ಆಸೆ. ನಿನ್ನ ಆಸೆಯಂತೆ ನಿನ್ನ ಕಾರ್ಯವನ್ನು ನಾನು ನೆರವೇರಿಸಿಕೊಡುವೆನು. ಈಗಲಾದರೂ ಸಂತೋಷವಾಯಿತೆ ಅನುಜಾಗ್ರಣಿ ಧೀಮಣಿ. ತಮ್ಮಯ್ಯ, ಪ್ರಾಣ ಉಳಿಸುವುದಕ್ಕೆ ಕಳೆದುಕೊಳ್ಳುವುದಕ್ಕೆ ನೀನೇ ಕರ್ಕೊಳಕ್ಕಯ್ಯ. ನಾನು ನಿನಗೆ ಹೆಚ್ಚಿಗೆ ಹೇಳುವುದಿಲ್ಲ. ಆದರೆ ಪ್ರಯತ್ನ ಪೂರ್ವಕದಿಂದ ಆ ಸ್ತ್ರೀಯರನ್ನು ಕಳಿಸಿಕೊಂಡು
ತಮ್ಮಯ್ಯ ಕೇಳಿಸಿಕೋ ಏನಕ್ಕಯ್ಯ? ಮಧು ತರುವ ನೆಪವನ ಮಾಲೆ ಕಳಿಸುವೆನು ನಿನ್ನ ಬಳಿಗೆ. ತಮ್ಮಯ್ಯ ಮಧು ತರುವ ನೆಪವನ್ನು ಮಾಡಿ ಅವಳನ್ನು ನಿನ್ನ ಬಳಿಗೆ ಕಳಿಸಿಕೊಡುವೆನು. ಹೌದಕ್ಕಯ್ಯ? ಬಹು ವಿನಯದಿಂದ ನಿನ್ನ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು. ಹೌದಾ ಪ್ರಜ? ಜಾಗೃತಿಯಿಂದ ಇಂದು ನೀನು ಗರಡಿ ಮನೆಗೆ ತೆರಳುವಂತವನಾಗ ಕೀಚಕಾಗ್ರಣಿ ಭೀಮಣಿ. ಆಹೋ ಅಕ್ಕ, ನಿನ್ನ ಆಜ್ಞೆಗೆ ನಡೆದುಕೊಳ್ಳುವೆನು ಎನ್ನುವಂತ ಆಟಗಳಕ್ಕಯ್ಯ. ನಿನ್ನ ಆಜ್ಞೆಗೆ ನಡೆದುಕೊಳ್ಳುವನ ಮಾತ್ರ ಆಗಲಕ್ಕಯ್ಯ. ತರೆಯೋಳು ಮೆರೆಯೋ ಮೆರವ ಅವಳನ್ನು ನಿನ್ನ ಗರಡಿ ಮನೆಗೆ ಕಳಿಸಿಕೊಡುವೆನು. ಜಾಗೃತಿಯಿಂದ ನೀನು ರಥರೂಢನಾಗಿ ಗರಡಿ ಮನೆಗೆ ತೆರಳುವಂಥವನಾಗು ತಮ್ಮನೇ ವೀರಾದಿ ವೀರನೇ. ಆಹೋ ಅಕ್ಕಯ್ಯ, ನಿನ್ನ ಆಜ್ಞೆ ಪ್ರತಿ ಉತ್ತರ ಉಂಟು. ಅಪ್ಪಣೆಯು ಕೂಡ ನಾನು ಹೋಗಿ ಬರುವೆನು. ನಾನು ಹೋಗುವುದು ಈ ಕರೆದ ಅಕ್ಕಯ್ಯ. ಹಾಗಾದರೆ ಬರ್ತೀನಿ, ನಡೆಯುವ ಅಪ್ಪಣೆ ಮಾಡಕ್ಕಯ್ಯ. ಅವನ ಕೊಂದ ಅತ್ತಕ್ಕೆ ನೀರವರ ಕೊಡಬೇಕು. ನಾನೇ ಧನ್ಯನೋ, ನಾನೇ ಕೃತಾರ್ಥನೋ, ನಾನೇ ಭಾಗ್ಯವಂತನೋ. ಎನ್ನ ಅಕ್ಕಯ್ಯನು ಆ ಸ್ತ್ರೀಯರು ಬರುತ್ತಿರುವ ಯಾತಕ್ಕೆ ತಡ? ಎನ್ನ ಹರಸನಿಗೆ ಹೋಗಲು ನಡೆಯ ಕಾರಣಕ್ಕೆ ಓಡಿಸಿ ಅಮ್ಮ ಸೈರೇಂದ್ರಿ, ಅಮ್ಮ ಸುದರ್ಶನ ದೇವಿ, ನಿನಗೊಂದು ಮುಖ್ಯವಾದ ಕೆಲಸವಿರುವುದು. ಹೇಳಿದ ಕೆಲಸವನ್ನು ಮಾಡುವೆಯಾ? ಮಹಾರಾಣಿ, ಮಾಡುವ ಕೆಲಸವಾದರೆ ನಾನು ಮಾಡುವುದು ಇಲ್ಲವಾಯಿತು. ಮಾಡುವಂತಹ ಕೆಲಸವನ್ನೇ ಹೇಳುವೆನು. ಮಾಡುವೆಯಾ? ಹೇಳುವೆನು ಕೇಳು. ಚೆನ್ನಾಗಿ
ಹೊಲಕ್ಕೆ ಹೋಗಿ ಮದವನ್ನು ತೆಗೆದುಕೊಂಡು ಬಾ ಎಂದರೆ ಒಲ್ಲೆನೆನ್ನುವೆಯಾ? ಹೌದು ತಾಯಿ, ನಿನ್ನ ತಮ್ಮನ ಬಲು ನೀಚನು ನನ್ನನ್ನು ಕಂಡು ಎತ್ತಲೆತ್ತಲ ಮಾಡಿ ಕೋಟಿಯಂತೆ ಮಾಡುತ್ತಿರುವನು. ಅವನ ಬಳಿಗೆ ನಾನು ಹೋಗೋದಿಲ್ಲ. ಅಮ್ಮ ಸೈರೇಂದ್ರಿ, ಮಹಾರಾಣಿ, ಎನ್ನಯ ತಮ್ಮನು ಏನೋ ಮಾಡಿದನೆ, ಅಮ್ಮ ಸದಸ್ಯದೇವಿ, ಎಷ್ಟು ವಿಧವಾಗಿ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ ಎಂದರೆ ಹೋಗುವುದಿಲ್ಲವೆಂದು ಹೇಳುತ್ತಿರುವೆ. ಮಹಾರಾಣಿ, ನಾನು ಹೇಳಿದ ಕಾರ್ಯವನ್ನು ನೀನು ಮಾಡದೆ ಹೋದರೆ ಈ ನನ್ನ ಆಸ್ಥಾನದಲ್ಲಿ ನಿನಗೆ ಸ್ಥಾನವಿಲ್ಲ. ಕಂಡೆಯಾ ಸೈರೇಂದ್ರಿ? ಮಹಾರಾಣಿ, ಸೈರೇಂದ್ರಿ, ನಿನ್ನ ತಮ್ಮನಾದ ಕೀಚಕನೆಂಬಲು ನೀಚನು ನನ್ನನ್ನು ಕಂಡು ಎತ್ತಲೆತ್ತಲ ಮಾಡುವ ಆದ ಕಾರಣ ನಾನು ನಿನ್ನ ತಮ್ಮನ ಬಳಿಗೆ ಹೋಗುವುದಿಲ್ಲವೆಂದು ಹೇಳಿದೆ. ಮಹಾರಾಣಿ, ಅಮ್ಮ ಸೈರೇಂದ್ರಿ, ನೀವು ಕೊಟ್ಟ ಬಟ್ಟೆಯನ್ನು ಉಟ್ಟಿರುವನು, ನೀವು ಹಾಕಿದ ಅನ್ನವನ್ನು ಉಂಡಿರುವನು, ನಿಮ್ಮಲ್ಲಿ ಆಶ್ರಯವನ್ನು ಪಡೆದಿರುವನು. ಆದ ಕಾರಣ ಇವ ಬೆಳ್ಳಿ ಪಾತ್ರೆಯನ್ನು ಕೊಡು, ನಾನು ನಿನ್ನ ತಮ್ಮನ ಬಳಿಗೆ ಹೋಗಿ ಮಧುವನ್ನು ತೆಗೆದುಕೊಂಡು ಬರುತ್ತೇನೆ. ಅಣ್ಣ ಅಣ್ಣ ಎಂದು ಬಣ್ಣದ ಮಾತನ್ನಾಡುವ ಕೈಯಲ್ಲಿ ಸುವರ್ಣ ಪಾತ್ರೆ ಎಳೆದುಕೊಂಡು ಕಣ್ಣಿಗೆ ಹಬ್ಬದೊಡ್ಡನ್ನು ಹೊರಬಡಿಸುವ ಕಣ್ಣ ವಯಸ್ಸನ ಚೆನ್ನಲೆಯಲ್ಲಿ ಏನು ಇಲ್ಲಿಗೆ ಬಂದ ಕಾರಣವೇನು ತಾಳ ಮಾಡದ ಹೇಳಿದಿನ ಅಣ್ಣಯ್ಯ. ಆಯೇ ಎನ್ನ ಪ್ರಾಣದರಾದ ಸೈಲೇಂದ್ರಿ, ಇಷ್ಟಪ ಈ ಚಿತ್ರಪೀಠದ ನಡವಳಿಕ ಬಾಳಕೊಂಡ ನಿನ್ನಷ್ಟು ಯಾರಿಗಿಲ್ಲ. ಇಂದಿಗೆ ನಾನೇ ಧನ್ಯನೋ, ನಾನೇ ಕೃತಾರ್ಥನೋ, ನಾನೇ ಭಾಗ್ಯವಂತನೋ. ಆಯೇ ಭಾಗ್ಯವತೆ ಎನ್ನ ಗುಟ್ಟಾದ ಮನ್ಮಥನ ಔಷಧಿಯನ್ನು ತಡೆದುಕೊಳ್ಳುವುದಕ್ಕೆ ಕೊಟ್ಟದಿಂದ ನೋಡಲು ನಾನೇ ನನ್ನ ವಯ್ಯಾರೆ ನನ್ನನ್ನು ಸುಂದರಿ ಎಂದರೆ ಸುಂದರಿ ಅನ್ನಬಾರ ಅಭಿಯಾತಕ್ಕೆಲ್ಲ ಬರೆದ ಸುಂದರಿ, ಆದರೂ ನನ್ನನ್ನು ಕೂಡಲು ಸುಂದರಿ, ನಾನು ನಿನ್ನನ್ನು ಕೂಡಲಿಕ್ಕೆ ಅಭಿಯಾತಕ್ಕೆ ಬಂದಿರುವ ಸುಂದರಿ, ನನ್ನನ್ನು ಕೂಡಿದರು ನಿಮ್ಮ ಮಗುವನ್ನು ಈಗಲೇ ಕೊಟ್ಟು ತರಿಸಿದ ಸುಂದರಿ, ಚೆನ್ನಾಗಿ ಸುಂದರಿ. ಕೋಡ ಕೋಡ ಮಾಧವನ ಅನ್ನ ಮಾಡ ಮಾಧವನ ಕೊಡವಿನ ಸಾದಿಯಲ, ಕೊಡವಿನ ಸಾದಿಯಲ, ಕಾಣಾಯಿನ ಲಂಚನ ಹಗ್ಗಜ. ಮೋಹನಂಗೆ ನಿಮ್ಮ ಅಕ್ಕಳಾದ ಸುದರ್ಶನ ದೇವಿಯು ಮಧುವನ್ನು ತೆಗೆದುಕೊಂಡು ಬಾ ಎಂದು ನನಗೆ ಅಪ್ಪಣೆಯನ್ನು ಕೊಟ್ಟಿರುವಳು. ಆದ ಕಾರಣ ನೀನು ಜೇನುತುಪ್ಪವನ್ನು ಕೊಟ್ಟರೆ ನಾನು ತಕ್ಷಣ ಹೊರಟು ಹೋಗುವನು ಅಣ್ಣ. ಆಗ ಬರುವುದು ನೋಡೋ ನಿನಗೆ ಪುಣ್ಯ. ನಿನ್ನ ಗಂಟೆಗಳ
ನಿಂತ್ರನ್ನು ಕಂಡು ಗಜನು ತನ್ನ ಸಿರಿಸಿಗೆ ನಿನ್ನ ದಂತ ಪಂಚಗಳನ್ನು ನೋಡಿ ದಾಳಿಂಬರನ್ನು ತಡೆಯಲಾರದೆ ತನ್ನಷ್ಟಕ್ಕೆ ತಾನೇ ನಿನ್ನ ಉದುರಿದ ನೇಮ ಕಂಡು ಯಾರಿಗೆ ಉಲ್ಲಾಸ ಕೀಚಕ ನಿನ್ನ ಜಡಗುಡಿಯ ನೋಡಿ ಕೃಷ್ಣನ ಸರ್ಪವು ಅಣ್ಣ ಕೀಚಕದರೆ ನಿನ್ನ ಪಾದ ತಂತ್ರಗಳನ್ನು ನೋಡಿ ಕೋರಮವನು ನೀರಿನೊಳಗಿದನು ಹಾ ನಿನ್ನ ಹುಬ್ಬುಗಳನ್ನು ನೋಡಿ ಕಾಮನನ್ನು ತಡೆಯಲಾರದೆ ಮರ್ಯಾದ ಹಾ ಏ ಸುಂದರಿ ಅಣ್ಣ ಕೀಚಕ ಉದುರಿದನೆಯನ್ನು ಕಂಡು ಯಾರಿಗೆ ಉಲ್ಲಾಸ ಹಾ ಜಡಬಡಿಯನ್ನು ಕೃಷ್ಣನ ಸರ್ಪವು ಏ ಕಾಮನೆ ಅಣ್ಣಯ್ಯ ನಿನ್ನ ಪಾದ ತಂತ್ರಗಳನ್ನು ನೋಡಿ ಕೋರಮವನು ಹಾ ಆಹಾ ನಿನ್ನ ಪಿಚಾಧ್ಯಯಗಳನ್ನು ಕಂಡು ನಿರ್ಧರಿಸಲ ಚಕ್ರವಾಕ್ತ ಧನಿಗಳು ಹಾ ಇದೇ ನಾರಿಮಣೆ ಅಣ್ಣ ಕೀಚಕ ಈ ಕೋಲು ನೋಡಿ ನಿನ್ನ ಪಾಠಕ್ಕೆ ಒಪ್ಪುವ ಸಿರಿಗಣ್ಣ ಈ ಕೋಲು ನಿನ್ನ ಪಾಠದಿಂದ ಒಂದು ಸಾಟಿ ಭಕ್ತರ ಒದಿಸಿಕೊಳ್ಳಬೇಕು ನೀನು ಮತ್ತು ಗಜೇಂದ್ರ ಸೊಂಡಿನಲ್ಲಿ ಕೇಳಿದಂತೆ ಒಂದು ಮನಸ್ಸಿನಿಂದ ಚೆಲ್ಲುವುದರಿಂದ ರಸ ಬೇರೆ ತೆಗೆದಿಟ್ಟು ನಿನ್ನ ವಿಗ್ರಹವನ್ನು ಮಾಡಲು ಶಬಾಷ್ ನಿನ್ನ ಸೌಂದರ್ಯವನ್ನು ತಾನು ವರ್ಣಿಸಬೇಕಲೇ ಸುಂದರ ಏನೇ ಕಥೆ ನಮ್ಮ ಕೂಡಿ ನೋಡು ನಾನೇ ನಿನ್ನ ಕೂಡಬೇಕೆಂದರೆ ಎನ್ನ ಪೂರ್ವ ಜನಪದ ಕೃತದ ಪುಣ್ಯದಿಂದ ಎನ್ನ ರೂಪವನ್ನು ನೋಡಿದ್ದಿಲ್ಲ ಎನ್ನ ಮನಸ್ಸನ್ನು ಸಮಾಧಾನ ಮಾಡ ನೀನು ಬೇಡಿದ್ದನ್ನು ಕೊಡುವೆನು ಮತ್ತು ನೀನು ಎಲ್ಲಿರುತ್ತಿ ಅಲ್ಲಿಗೆ ಅರಮನೆಯನ್ನು ಕಟ್ಟಿಸಿಕೊಡುವೆನು ಇದು ಅಲ್ಲದೆ ಎನ್ನ ಬಾಂಧವರಿಂದ ಹೇಳಿದ ಕಾತಿರುವೆನು ಮುಖ್ಯನ ಬೇಡಕ್ಕೆ ಬೆಳಗುವುದೇ ಎನ್ನನ್ನು ಕೂಡಿದರೆ ನೀನು ಪಶ್ಚಾತ್ತ ಅಣ್ಣಯ್ಯ ಏತಕ್ಕೆ ಈ ರೀತಿ ವರ್ಣನೆ ಮಾಡುತ್ತೀನಿ ನನ್ನನ್ನು ಕೂಡಲು ಸುಂದರಿ ನಾನು ನಿನ್ನನ್ನು ಕೂಡಲಿಕ್ಕೆ ಬಂದಿಲ್ಲ ಅದು ಯಾಕಕ್ಕೆ ಬಂದಿರಿ ಸುಂದರಿ ನನ್ನ ಪತಿಗಳು ವೀರಾದಿ ವೀರರಾದ ಗಂಧರ್ವರಿರುವರು ನನ್ನ ಪತಿಗಳು ನೀನು ಈ ರೀತಿ ಮಾತನಾಡುವುದೇನಾದರೂ ನನ್ನ ಪತಿಗಳು ಕಂಡರೆ ನಿನಗೆ ಪಾಠವನ್ನು ಕಲಿಸುವರು ಇಂಥ ಮಾತುಗಳು ಅಣ್ಣ ಅಣ್ಣ ಎಂದು ಕರೆಯುತ್ತಿರುವನು ನನ್ನನ್ನು ನಿನ್ನ ಸಹೋದರಿಯನ್ನು ಭಾವಿಸ ನೀನು ನನ್ನ ಸುಂದರನ ಕೈಯ ಸುಂದರಿ ಸುಂದರೆಂದು ನಾನೇಕೆ ಅನ್ನಬೇಕು ನನ್ನನ್ನು ಕೂಡುವುದಕ್ಕಾಗಿ ಸುಂದರಿ ನಾನು ನಿನ್ನನ್ನು ಕೂಡಲಿಕ್ಕೆ ಬಂದಿಲ್ಲ ಅದು ಯಾಕಕ್ಕೆ ಬಂದಿರಿ ಸುಂದರಿ ಮಗುವನ್ನು ತೆಗೆದುಕೊಂಡು ಹೋಗಲು ಮದುವನ್ನು ಪಡೆಯುವುದು ಸುಂದರ ಹೇಳುವೆನು ಕೇಳ ಹೇಳುವಲ್ಲವೇ ಗಂಧರ್ವ ಅಣ್ಣ ಕೀಚಕಾಗನೆ ಹೇ ಸುಂದರಿ ನಾನು ಬಂದ ಕೆಲಸವೇನು ನೀನು ಮಾತನಾಡುತ್ತಿರುವ ಪರಿಯೇನು ನಾನು ಕೇಳುವ ಕೆಲಸ ಏನು ನೀನು ಹೇಳುವ ರೀತಿ ಏನು ಸುಂದರಿ ಅಣ್ಣಯ್ಯ ಪರ ನಾರ್ಯರನ್ನು ಕಂಡು ಈ ರೀತಿಯೆಲ್ಲ ವರ್ಣನೆ ಮಾಡುವುದು ನಿನಗೆ ತರವಲ್ಲ ಯಾಕಕ್ಕೆ ತರವಲ್ಲ ಸುಂದರಿ ಅಣ್ಣಯ್ಯ ನನ್ನನ್ನು ನಿನ್ನ ಸಹೋದರಿಯನ್ನು ಭಾವಿಸು. ನನ್ನನ್ನು ನಿನ್ನ ಸುಂದರ ಅಂತ ಬಯಸು ಸುಂದರ ನೀನು ಈ ಪರಿ ಮಾತನಾಡುವುದೇನಾದರೂ ವೀರಾದಿ ವೀರ
ಕೀಚಕದರೆ ಎಷ್ಟು ಪರಿಯಿಂದ ಕೇಳಿಕೊಂಡರ ಕಾಲಕ್ಕೂ ಈ ಪರಿಮತವ ತಡೆಯ ಇಂದಿನ ಬ್ರಹ್ಮಾಂಡಗಳ ಅಡ್ಡ ಬಂದಿರ ಬಿಡುವುದಿಲ್ಲ. ಅಡ್ಡಿ ಇಲ್ಲದ ದುಡುಕಿನಿಂದ ಬಿಡುದು ಎಳೆದ ಬಗೆನ ನಿನಗೆ ಅಡ್ಡ ಬಂದವರ ನಾರನೇ ನಾಡಿಸಲಬೇಡ. ಸುಮ್ಮನೆ ನನ್ನನ್ನು ಈ ರೀತಿ ಮಾತನಾಡಿ ನಿನ್ನ ಮರಣವನ್ನು ನೀನು ಬರಮಾಡಿಕೊಳ್ಳಬೇಡ. ಪ್ರಾಣ ಹೋಗುವುದು ಚಿಂತೆಯಿಲ್ಲ. ಅಣ್ಣ ಕೀಚಕದರೆ ಒಳ್ಳೆ ಮಾತಿನಿಂದ ಬುದ್ಧಿಯನ್ನು ಹೇಳುತ್ತಿರುವರು, ನನ್ನನ್ನು ಈ ರೀತಿ ಎಲ್ಲ ಮಾತಿನಿಂದ ಹೇಳುವುದು ನೀನು ನನ್ನನ್ನು ಕೂಡಿ ನೋಡು. ಅಣ್ಣಯ್ಯ, ಬಿಳಿ ನುಡಿಗಳನ್ನಾಡುವುದು ನಿನಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ ಸುಂದರಿ? ಮಾತಿಗೆ ಸುಂದರಿ ಸುಂದರಿ ಎಂಬ ಮೂರಕ್ಷರವನ್ನು ಬಿಟ್ಟು ಸಹೋದರಿ ಎಂಬ ನಾಲ್ಕಕ್ಷರದಲ್ಲಿ ನನ್ನನ್ನು ಕರೆಯಬೇಕು. ಸಹೋದರ ಅನ್ನೋದು ಬಿಟ್ಟು ಸುಂದರ ಸುಂದರ ಅಕ್ಷರವನ್ನು ಸುಂದರ. ನಿನ್ನನ್ನು ಸುಂದರ ಎನ್ನುವುದಕ್ಕೆ ಸಾಧ್ಯವಿಲ್ಲ. ನನ್ನ ಸುಂದರರು ಐವರಿರುವರು. ನೀನು ನನ್ನನ್ನು ಕೂಡಿದರೆ ಮಾತ್ರ ನೀನು ಮೊದಲನ್ನು ಪಡೆದರೆ ಸುಂದರ. ನನ್ನನ್ನು ಕೂಡಲಿಕ್ಕೆ ಬಂದಿಲ್ಲವೆಂದು ಆಗಲೇ ಹೇಳಿದನಲ್ಲ ಕೀಚಕ. ಸುಂದರ, ಬೇಗನೆ ಮಧುವನ್ನು ಕೊಟ್ಟು ಕಳಿಸು. ನನ್ನನ್ನು ಕೂಡಲಿಕ್ಕೆ ಮಾತ್ರ ನೀವು ಮೊದಲನ್ನು ಪಡೆಯುವುದಲ್ಲ ಸುಂದರಿ. ಇಲ್ಲವಾಯಿತೆಂದರೆ ನಿಮ್ಮ ಅಕ್ಕಳಾದ ಸುದರ್ಶನ ದೇವಿಯು ಸಿಟ್ಟಾಗುವಳು. ಬೇಗನೆ ಮಧುವನ್ನು ಕೊಡುವಂತವನಾಗು ಕೀಚಕದರಿಯೇ, ನಿನಗಾರು ಸರಿ. ಸುಂದರೇ, ಪಾಪಿಷ್ಟನೆ ಛಲವನ್ನು ಬಿಡು, ಅಂತ ಕರಡವನ್ನು ತೋರು. ಭಯನಂದರ ಸಾಮಾನ್ಯನು ರತಿ ಕೆಳಗೆ ಒಡನ್ಬಿಡು. ಇಂಥ ಬಿಗಿ ಮಾತನ್ನು ಆಡಿದರೆ ನಾನು ಬಿಡುವುದಲ್ಲ ಸುಂದರೇ. ದುರ್ಮಾರ್ಗನೆ ಹಿರೇ ಮಹಾರಾಜ, ಪಾಪಿಷ್ಟನೆ ಹಿರೇ ಸುಂದರ, ಇಷ್ಟು ವಿಧವಾಗಿ ಹೇಳಿದ ಕಾಲಕ್ಕೂ ನನ್ನ ಮಾತನ್ನು ನೀನು ಕೇಳುವುದಿಲ್ಲವೇ? ನೀನು ನಾನು ಎಷ್ಟು ನಿನ್ನ ಅಕ್ಕಳ ಮನೆಯಲ್ಲಿ ದಾಸಿ ಕೆಲಸಕ್ಕೆಂದು ಬಂದಿರ ಹೊರತು ನಿನ್ನ ಕಾಮದಾಸೆಯನ್ನು ತೀರಿಸಲು ಬಂದಿಲ್ಲ. ನೀನು ಹೊಟ್ಟೆ ಕೋಳಿಗಿಲ್ಲದಕ್ಕೆ ಬಂದಿರಲು ನಮ್ಮನ್ನು ಕೂಡಿದವ ನಿಮ್ಮ ಹೊಟ್ಟೆ ಕೋಳಿಗೆ ಬದಲಾಯಿಸುವುದು ಬಂದರೆ ಕಷ್ಟ. ಸುಂದರ, ಕೂಳಿಗೆ ಬಂದರೆ ನಿಮ್ಮ ಮಕ್ಕಳ ಮನೆಯಲ್ಲಿರುವ ನಿನ್ನ ಮನೆಯಲ್ಲಿ ನಾನೇ ತಕ್ಕಿರುವೆ. ನಮ್ಮ ಬಡವಸ್ಥೆಗಳ ಕೈ ಆಡಲ್ಲ ಸುಂದರಿ. ದುರ್ಮಾರ್ಗನೆ ಮಹಾರಾಜ, ನನ್ನ ಬಯಸಬೇಡ. ಅದು ಯಾಕೆ ಮಾಡಿದರೆ ಪಾಪಿಷ್ಟ ಚೆನ್ನಾಗಿ
ಇಲ್ಲಿ ನಡೆದಿರುವ ಸಭಾಸಜ್ಜರು ನಿನ್ನ ಕೆಟ್ಟ ನಡತೆಯನ್ನು ಮೆಚ್ಚುವುದಿಲ್ಲ. ನನ್ನನ್ನು ನಿನ್ನ ಸಹೋದರಿ ಎಂದು ಭಾವಿಸು. ಸುಂದರನ್ನು ಬೇಡಿಕೊಳ್ಳ ಸುಂದರೇ ಕೂಡ ನನ್ನ ಮೋರೆಗೆ ಬೆಂಕಿ ಹಚ್ಚಲಿ. ನಿನ್ನ ಗಂಡನ ಮೋರೆಗೆ ಬೆಂಕಿ ಹಚ್ಚಲಿ. ನನ್ನ ಖಂಡವಾದ ಕಂಡವರು ನಿನ್ನನ್ನು ಕಂಡರೆ ತುಂಡು 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 ಮಾಡಿ 10 ಕಾಗೆಗಳಿಗೆ ಹೊಣಪಡಿಸುವರ ನೋಡ ಬಂಡ ಎನ್ನ ಪತಿಗಳಿಗೆ ಹೇಳಿ ಆರಿಸುವ ನೋಡೋ ನಿನ್ನ ರುಂಡ. ಅವರು ಅಂತರಿಕ್ಷದಲ್ಲಿರುವರು. ಅವರು ಹೊಟ್ಟೆ ಕೂಳಿಗೆ ಹೋದರೆಂದು ನಿನಗೆ ಹೇಗೆ ಗೊತ್ತಾ? ಅವರು ಇಲ್ಲೇ ಇರುವರು. ನಿನಗೆ ಈ ರೀತಿ ಮಾತನಾಡಿದರೆ ತಕ್ಷಣವೇ ಬರುವರ. ಅವರು ನಿಮಗೆ ಬರೆಯಲಾರೆ ನನ್ನನ್ನು ಕಾಡುವುದು ನಿನಗೆ ಒಳ್ಳೆಯದಲ್ಲ. ಕಣ್ಣಿಯ ಮೂರ್ಖ ಮಾಡಿದರೆ ಅನ್ನೋ ತರ್ಕ. ನನಗೆ ಇಂಥದ್ದು ಮಾಡುವ ಬರೆಯಲ್ಲ. ನನ್ನನ್ನು ಕೂಡ ಬರ್ಸಂದ್ರೆ ಇವು ನಾಟಕ ಪ್ರತಿಭಟನೆಯಲ್ಲಿ ಕೇಳಿದ್ಯಾ? ಇವಳ ಪಟ್ಟಿಗಳು ಚಿಕ್ಕವರ ಎಲೆ ಮಗನಿಗೆ ಎಂದಳು ನಿನ್ನ ಪತಿಗಳ ಭಯಗಳೇ ಸಹಜವಾಗಿ ಎನ್ನ ಪತಿಗಳ ಪೌರುಷವನ್ನು ನೀನರಿಯೆ. ನಿನ್ನ ಪತಿಗಳ ಅಂತ ಬಲಕ್ಕೆರಾದರೆ ನಿನ್ನ ಪರರ ಸೇವೆಯಲ್ಲಿ ಒಟ್ಟ ಕೂಳಿಗೆ ಯಾತಕ್ಕೆ ಇಟ್ಟಿರುವ ಹಿಂದು ಮುಖ್ಯ ನಿನ್ನ ಪತಿಗಳ ಎದಮರಿ ಎಲ್ಲಿರುವರು ತೋರು ತೋರು ಕಾಮಿನೆ ಕಲಂಕ ಕಾಮಿನೆ ಬಂಧನಾದ ಕೀಚಕ ನನ್ನನ್ನು ಬಯಸಿದರೆ ನಿನ್ನ ಪ್ರಾಣ ಹೋಗುವುದು. ನಮ್ಮ ಪ್ರಾಣ ಸಿಕ್ಕನ್ನು ನಿನ್ನನ್ನು ಮಾತ್ರ ನೀಚನೆ ಅನ್ಯಾಯವಾಗಿ ನಾನು ಅನ್ಯಾಯವಾಗಿ ಸಿಕ್ಕದ ನೀಚನ ಮಾತ್ರಗಳಲ್ಲ ಮೂರ್ಖ ಎಲೆ ಸುಂದರ ಅದು ಮರ ಮಹಾಪತಿರತ ಶಿರೋ ಆದರೂ ಪೂರ್ಣಪಡಿಸುತ್ತದೆ ನಮ್ಮ ಅಕ್ಕರ ಸೇವೆ ಯಾಕೆ ಬಂದಿದೆ ಹೇಳುತ್ತಿರುವೆಯಲ್ಲ, ಕಾಲಗತಿಯನ್ನು ಮೀರುವುದಾರು ನಿನ್ನ ಕಾಲಗತಿ ಈಗ ಬದಲಾಯಿಸುತ್ತಿದ್ದರೆ ವಿಧಿಕೃತವಾಗಿ ನಾವು ಬಂದಿರುವೆವು. ನನ್ನ ಪತಿಗಳ ಪರಾಕ್ರಮವನ್ನು ನೀನೇನು ಬಲ್ಲೆ? ನನ್ನ ಪತಿಗಳ ಸಿಂಹರಾಜಂತೆ ಕೇವಲ ಅವರ ಮುಂದೆ ನೀನು ಸಿಂಗಲಿಕರಂತೆ ಭ್ರಷ್ಟ. ಎನ್ನ ಪತಿಗಳು ಬಂದು ಮುಗಿಸುವರ ನೋಡ ನಿನ್ನ ಅದೃಷ್ಟ. ಇವಳ ಪತಿಗಳ ಸಿಂಹರಾಜರಂತೆ ಇಂಥ ಸಲ್ಲದ ನುಡಿಗಳ ಬೇರೆ ಯಾರಾದರೂ ಕೊಡ್ತಾರೆ ಅವರ ಬಿಟ್ಟು ಸೆಟ್ಟಬಿಡದು ಬಣ್ಣನಾದ ಕೀಚಕನೆ ನಿನ್ನ ಪತಿಗಳ ಎದುರು ಎಲ್ಲಿರುವ ತೋರ ತೋರ ಕಾಮಿಡಿ ಹೆಣ್ಣು ಒಂದು ಮಣ್ಣು ಈ 3 ಫಲಗಳು ತಾನಾಗಿ ಒರೆದು ಬಂದರೆ ಮಾತ್ರ ಅದನ್ನು ಅನುಭವಿಸಬೇಕೆ ಹೊರತು ಬಲಾತ್ಕಾರದಿಂದ ಪಡೆಯಲು ಹೋದರೆ ಪ್ರಾಣ ಹೋದರೂ ಹೋಗುವುದು. ಮನೆಯಲ್ಲಿ 100 ಸಾವಿರಾರು ಸ್ತ್ರೀಯರು ಅವರನ್ನು ಯಾರನ್ನಾದ್ರೂ ಬಯಸು, ಅವಳು ನಿನಗೆ ವಶ ಮಾಡಿ ಕೊಡುವಳು. ನನ್ನನ್ನು ಮಾತ್ರ ಬಯಸಬೇಡ. ನಿನ್ನನ್ನು ವಶ ಮಾಡಿಕೊಂಡ ಸ್ವಲ್ಪ ತಾಳು ಸುಂದರಿ. ನಾನು ಸಾಮಾನ್ಯ ಸ್ತ್ರೀಯಲ್ಲ.
ನನ್ನ ಪತಿಗಳು ಸಾಮಾನ್ಯದವರಲ್ಲೆಂದು ಎಷ್ಟು ನಿನಗೆ ವಿಧ ವಿಧವಾಗಿ ಹೇಳಿದರು ಎನ್ನ ಮಾತನ್ನು ಎಲ್ಲೋ ಕೀಚಕ, ನನ್ನನ್ನು ಬಯಸಿದರೆ ನಾನು ಸಾಮಾನ್ಯದವರಲ್ಲ, ನಿನ್ನ ಪ್ರಾಣ ಹೋಗುವುದು. ನನ್ನ ಪ್ರಾಣ ಹೋದರಿಸಿದ್ದೆಲ್ಲ ನೀನು ಈ ಪರಿ ಮಾತನಾಡುವುದೇನಾದರೂ ವೀರಾದಿ ವೀರರಾದ ಎನ್ನ ಪತಿಗಳಾದ ಗಂಧರ್ವರು ಕಂಡರೆ ನಿನ್ನ ಪ್ರಾಣವನ್ನೇ ತೆಗೆದು ಬಿಡುವರು. ನೋಡ ಅದಮ, ನೋಡೆನ್ನ ಪತಿಗಳ ಪರಾಕ್ರಮ. ಸ್ವಾಗತ 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 ಅವರ ಕಣ್ಣ ಮುಂದೆ ನಡೆದ ಮತದ ಕಥನವನ್ನು ಒದಗಿಸುವುದ ರೋಗವನ್ನೇ ಎನ್ನಮ್ಮ ಕೂಡಿದಿರ ನೀನಾಗಲಿಗೆ ಭಾಗ್ಯದ ಎಲ್ಲೋ ಕೀಚಕ, ಸುಂದರ ಅಧೀರ ಅಂತವನೇ, ಅದೇ ಮಹಾರಾಜ ಕಾಗೆ ಅಂತವನೇ, ಸುಂದರ ಕೋಟಿ ಅಂತವನೇ, ನನ್ನ ಏಕಕ್ಕೆ ಬಯಸಿ ಬಯಸಿ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳುವೆ. ನನ್ನ ಪ್ರಾಣವನ್ನು